ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಕಳೆದ 2 ವಾರಗಳಿಂದ ಕ್ಲೌಡ್ ಕಿಚನ್ ಬಿಸ್ನೆಸ್‌ದು ವ್ಲಾಗ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಫೈನಲ್ ಆಗಿ ನಿಮ್ಮ ಜೊತೆ ಕ್ಲೌಡ್ ಕಿಚನ್ ವ್ಲಾಗ್‌ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆ್ಯಸ್ ಯೂಶುವಲ್ ಬೇಗನೆ ಎದ್ಬಿಟ್ಟು ಇವತ್ತಿನ ನಮ್ಮ ಬಿಸ್ನೆಸ್‌ಗೆ ಬೇಕಾಗಿರುವ ಸಾಂಬಾರ್, ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಹಿಟ್ಟು, ಕಿಚನಲ್ಲಿ ಕುಕಿಂಗ್ ಎಫೆಕ್ಟಿವ್ ಆಗಿ ಮಾಡುವುದಕ್ಕೆ ಮತ್ತು ಫುಡ್ಡನ್ನ ಪ್ಯಾಕ್ ಮಾಡೋದಕ್ಕೆ ಎಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ಪಾತ್ರೆಗಳನ್ನು ಸಹ ತೊಳೆದ್ಬಿಟ್ಟು ವ್ಲಾಗ್‌ನ ಶುರು ಮಾಡಿದ್ದೀನಿ. ಇನ್ನು ಇವತ್ತಿನ ಕ್ಲೌಡ್ ಕಿಚನ್ ವ್ಯಾಪಾರಕ್ಕೆ ಈಗಾಗಲೇ ನಮ್ಮ ಹತ್ರ 2 ಆರ್ಡರ್ಸ್ ಇವೆ. ನಿನ್ನೆ ರಾತ್ರಿ 9:30ಗೆ ನಮ್ಮ ಎಲ್ಲ ರೆಗ್ಯುಲರ್ ಕಸ್ಟಮರ್ಸ್‌ಗೆ ಮೆಸೇಜಸ್‌ನ ಬೂಸ್ಟ್ ಮಾಡಿದ್ವಿ. ಈ ಥರ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕಿಚನ್ ಲೈವ್ ಆಗಿರುತ್ತೆ. ನಿಮಗೇನಾದರೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಅಂದರೆ ಬ್ರೇಕ್‌ಫಾಸ್ಟ್ ಮತ್ತು ಲಂಚ್‌ಗೆ ಪ್ರೀ ಆರ್ಡರ್ಸ್ ಕೊಡಿ ಅಂತ. ಸೊ ಇಬ್ಬರು ಕಸ್ಟಮರ್ಸು ಪ್ರೀ ಆರ್ಡರ್ಸ್ ಕೊಟ್ಟಿದ್ದರು. ಒಬ್ಬರದ್ದು ಬಿಲ್ ವ್ಯಾಲ್ಯೂ ಬಂದುಬಿಟ್ಟು 600 ಪ್ಲಸ್, ಇನ್ನೊಬ್ಬರದ್ದು ಬಿಲ್ ವ್ಯಾಲ್ಯೂ ಬಂದುಬಿಟ್ಟು 400 ಪ್ಲಸ್. ಸೊ ಇವಾಗ ಆ 2 ಆರ್ಡರ್ಸ್‌ನ ಫಸ್ಟ್ ಫುಲ್ಫಿಲ್ ಮಾಡಿಬಿಡೋಣ ಅಂತ ಹೇಳಿ ನಾನು ಕಿಚನಲ್ಲಿ ಬಂದಿದ್ದೀನಿ. ದೋಸೆ, ಇಡ್ಲಿ ಮಾಡೋದನ್ನು ಶುರು ಮಾಡಿದ್ದೀನಿ. ಈ ಥರ ನಾವು ಬಿಸ್ನೆಸ್ನ ಶುರು ಮಾಡಿದ್ಮೇಲೆ ಮಧ್ಯಾಹ್ನ 2 ಗಂಟೆ ಒಳಗಡೆ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ, ನಾವು ಮೆಸೇಜಸ್ ಸೆಂಡ್ ಮಾಡಿದ ತಕ್ಷಣವೇ ನಮಗೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿಬಿಡ್ತಾರೆ. ಕೆಲವರು ಬೆಳಗ್ಗೆ ಎದ್ದುಬಿಟ್ಟು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಮನೆಯಲ್ಲಿ ಡಿಸ್ಕಷನ್ ಮಾಡಿ ಏನಾದರೂ ಸೌತ್ ಇಂಡಿಯನ್ ಫುಡ್ಡು ತಿನ್ನಬೇಕು ಅಂತ ಅನಿಸಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಒಳಗಡೆ ನಾವು ಎಷ್ಟು ಫುಡ್ಡನ್ನು ಪ್ರಿಪೇರ್ ಮಾಡಿರ್ತೀವೋ ಅವೆಲ್ಲನೂ ಮುಗ್ದೋಗ್ಬಿಡುತ್ತೆ. ಒಂದೊಂದು ಸಲ ಕಸ್ಟಮರ್ಸ್ ಏನು ಮಾಡ್ತಾರೆ, ಬ್ರೇಕ್‌ಫಾಸ್ಟ್ ಮತ್ತು ಲಂಚಿಗೆ ಬೇಡ ಅಂತ ಅಂದರೆ ರಾತ್ರಿ ಡಿನ್ನರ್‌ಗೆ ಪ್ರೀ ಬುಕಿಂಗ್ ಮಾಡ್ಕೊತಾರೆ. ಸೊ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಹಿಟ್ಟಾಗಿರ್ಬೋದು, ಸಾಂಬಾರಾಗಿರ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಏನಾದರೂ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮುಗ್ದೋಗಿದ್ದರೆ ಫ್ರೆಶ್ ಆಗಿ ಮತ್ತೆ ಪ್ರಿಪೇರ್ ಮಾಡ್ಕೊತೀನಿ. ಈ ಥರನೂ ಸಹ ಬಹಳಷ್ಟು ಸಲ ನಮ್ಮ ಕ್ಲೌಡ್ ಕಿಚನಲ್ಲಿ ಆಗಿದೆ. ನಾವು ಈ ಕ್ಲೌಡ್ ಕಿಚನ್ ಬಿಸ್ನೆಸ್‌ನ ಶುರು ಮಾಡಿ ಆಲ್ಮೋಸ್ಟ್ 1 ಇಯರ್ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಕ್ಲೌಡ್ ಕಿಚನ್ ಬಿಸ್ನೆಸ್ ಬಗ್ಗೆ ಅವೇರ್ನೆಸ್ ಇನ್ನೂ ಹೆಚ್ಚಾಗಿದೆ. ಬಹಳಷ್ಟು ಮಹಿಳೆಯರು ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್‌ನ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಇನ್ನೂ ಪಡ್ತಿದ್ದಾರೆ. ಸ್ಪೆಷಲಿ ನನ್ನ ಕ್ಲೌಡ್ ಕಿಚನ್ ವ್ಲಾಗ್ಸ್ ನೋಡಿಬಿಟ್ಟು ಬಹಳಷ್ಟು ಮಹಿಳೆಯರು ಇನ್ಸ್ಪೈರ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರೋದುಂಟು. ಇನ್ನೂ ಈ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಿರೋದುಂಟು. ಮತ್ತು ಅವರು ಯಾವ ರೀತಿಯ ಕ್ಲೌಡ್ ಕಿಚನ್ ಬಿಸ್ನೆಸ್‌ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಯಾವ ಮೆನುನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದರದ್ದು ಪ್ರೈಸಿಂಗ್ ಆಗಿರ್ಬೋದು ಮತ್ತು ಪ್ಯಾಂಪ್ಲೆಟ್ಸ್ ಬಗ್ಗೆ ಆಗಿರ್ಬೋದು ನನ್ನ ಸಜೆಷನ್ನು ಸಹ ಕೇಳಿದ್ದಾರೆ. ನಮ್ಮ ವ್ಲಾಗ್ಸ್‌ನ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಥರನೇ ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ತುಂಬ ಖುಷಿ ಆಗಬೇಕು, ಇನ್ನೂ ಪ್ರೌಡ್ ಫೀಲ್ ಆಗಬೇಕೇ ಹೊರತು ನಮ್ಮನ್ನು ನೋಡಿ ಅವರೂ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಟಿಪ್ಪಣಿನ ಯಾರೂ ಕೊಡಬಾರ್ದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಮನೆಗಳಲ್ಲಿ ನಮ್ಮ ತಂದೆ ತಾಯಿ ನಮಗೆ ಕಲಿಸಿಕೊಟ್ಟಿಲ್ಲ, ಇಲ್ಲಾಂದರೆ ಸ್ಕೂಲಲ್ಲಿ ಟೀಚರ್ಸ್ ನಮಗೆ ಎಜುಕೇಟ್ ಮಾಡಿಲ್ಲ. ಇದು ನಮ್ಮ ಒಂದು ಇಂಟ್ರೆಸ್ಟ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆ್ಯಕ್ಟಿವ್ ಆಗಿ ಇದ್ದಾಗ ನಾವು ಬಹಳಷ್ಟು ಇನ್ಫಾರ್ಮೇಷನ್ನ ನೋಡ್ತೀವಿ, ವೀಡಿಯೋಸ್‌ನ ನೋಡ್ತೀವಿ. ಅದರಲ್ಲಿ ನಮಗೆ ಏನಾದರೂ ಆಸಕ್ತಿ ಇದ್ದಾಗ, ನಾವು ಅದಕ್ಕೆ ರಿಲೇಟೇಬಲ್ ಮಾಡಿಕೊಂಡಾಗ, ನಾವು ಅದನ್ನು ಮಾಡ್ಬೋದು ಅಂತ ನಮ್ಗನ್ಸ್ದಾಗ ನಾವು ಪ್ರಯತ್ನ ಪಡ್ತೀವಿ. ಬಟ್ ಬೇರೆಯವ್ರನ್ನ ನಾವು ಕಾಪಿ ಮಾಡಲ್ಲ. ಕಾಪಿ ಮಾಡುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಯಾಕೆ ಅಂದರೆ ಒಬ್ಬೊಬ್ರದ್ದು ಸ್ಟ್ರೆಂತ್ಸ್, ಆಪರ್ಚುನಿಟೀಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಂದೊಂದು ಥರ ಇರುತ್ತೆ. ಎಲ್ರೂ ನಮ್ಮ ಥರನೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ಬೋದೇ ಹೊರತು ಅವರು ಅವ್ರ ಥರನೇ ಪ್ರಯತ್ನ ಪಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನೋಡಿ ಕಾಪಿ ಮಾಡ್ತಿದ್ದಾರೆ ಅನ್ನೋದು ತುಂಬ ತಪ್ಪಾಗುತ್ತೆ. ನಾನು ಹೇಳ್ದಂಗೆ ನಮ್ಮ ಮನೇಲಿ ತಂದೆ ತಾಯಿ ದೊಡ್ಡವರು ನಮಗೆ ಹೇಳಿಕೊಟ್ಟಿಲ್ಲ, ನೀವು ಇದನ್ನು ಮಾಡಿ ಅದು ಮಾಡಿ ಅಂತ ಹೇಳಿಬಿಟ್ಟು. ನಾವು ಬೇರೆಯವ್ರನ್ನ ನೋಡಿನೇ ಇನ್ಸ್ಪೈರ್ ಆಗಿ ನಾವು ಮಾಡಬಲ್ಲೆವು ಅಂತ ನಮಗೆ ಅನಿಸ್ದಾಗ ನಾವು ಪ್ರಯತ್ನ ಪಡ್ತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಎನ್ ಇನ್ಫ್ಲೂಯೆನ್ಸರ್ಸ್ ನಾವು ಇರುವಾಗ ಒಂದು ಒಳ್ಳೆ ಮಾಹಿತಿ, ಪಾಸಿಟಿವ್ ಇನ್ಫಾರ್ಮೇಷನ್ನ ಕೊಡಬೇಕು. ತುಂಬ ನೆಗೆಟಿವ್ ಆಗಿ, ತುಂಬ ಪ್ರೌಡಾಗಿ ನಾವು ಮಾಡಿದ್ವಿ, ಫಸ್ಟ್ ನಾವೇ ಮಾಡಿದ್ದು, ನಮ್ಮನ್ನು ನೋಡಿ ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ತಪ್ಪಾಗುತ್ತೆ. ಇಂಡಿಯಾದಲ್ಲಿ ಯೂಟ್ಯೂಬ್ದು ಅವೇರ್ನೆಸ್ಸು ಹೆಚ್ಚಾಗಿದ್ದು 2020ರಿಂದ, ಸ್ಪೆಷಲಿ ಲಾಕ್ಡೌನಿಂದಾನೇ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಆ್ಯಸ್ ಎನ್ ಇಂಡಿವಿಜುವಲ್ ನಾವು ಯೂಟ್ಯೂಬ್ನ ತುಂಬ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ, ದೇವ್ರದ್ದು ಭಕ್ತಿ ಗೀತೆಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಇಲ್ಲಾಂದರೆ ನೋಡೋದಕ್ಕೆ, ಮಕ್ಕಳಿಗೆ ಎಜುಕೇಟೆಡ್ ರಿಲೇಟೆಡ್ ವೀಡಿಯೋಸ್ನ ತೋರಿಸೋದಕ್ಕೆ, ಇಲ್ಲಾಂದರೆ ಕಾರ್ಟೂನ್ಸ್ದು ಏನಾದರೂ ಸ್ಪೈಡರ್ ಮ್ಯಾನ್ದು ಅದು ಇದು
ನೋಡೋದಕ್ಕೆ, ತೋರಿಸೋದಕ್ಕೆ ನೋಡ್ತಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಏನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ. ನಾವೂ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಈ ಥರ ಶಾರ್ಟ್ ವೀಡಿಯೋಸ್ ಮಾಡ್ಬೋದು, ಲಾಂಗ್ ವೀಡಿಯೋಸ್ ಮಾಡ್ಬೋದು, ಎಜುಕೇಟೆಡ್ ರಿಲೇಟೆಡ್ ವೀಡಿಯೋಸ್ ಮಾಡ್ಬೋದು, ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ಬೋದು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಬಟ್ ಇಂಟರ್ನ್ಯಾಷನಲಿ ಯೂಟ್ಯೂಬ್ ಅನ್ನೋದು ತುಂಬ ಹಳೇದು. ಆಲ್ಮೋಸ್ಟ್ 15-20 ಇಯರ್ಸ್ ಬ್ಯಾಕಿಂದನೂ ವ್ಲಾಗ್ಸ್ ಆಗಿರ್ಬೋದು, ಬೇರೆ ರೀತಿಯ ಕಂಟೆಂಟನ್ನು ಇಂಟರ್ನ್ಯಾಷನಲಿ ಕ್ರಿಯೇಟರ್ಸು ಮಾಡ್ತಾನೆ ಇದ್ರು. ಇವಾಗ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಬೇರೆಯವರು ಯಾವ ರೀತಿ ಮಾಡ್ತಿದ್ರೋ ಅದೇ ರೀತಿ ನಾವೂ ಪ್ರಯತ್ನ ಪಡ್ತಿದ್ದೀವಿ. ಬಟ್ ಬೇರೆಯವ್ರನ್ನ ನೋಡಿ ನಾವು ಕಾಪಿ ಮಾಡ್ತಿಲ್ಲ, ಪ್ರಯತ್ನ ಪಡ್ತಿದ್ದೀವಿ. ಪ್ರಯತ್ನ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಲಿಮಿಟೆಡ್ ಒಬ್ಬರಿಗೆ ಅಂತ ಇಲ್ಲ. ಅದು ತುಂಬ ವೈಡ್ ಆಗಿರುತ್ತೆ. ಯಾರು ಬೇಕಾದರೂ ನೋಡಿ ಏನು ಬೇಕಾದರೂ ಕಲಿಬೋದು. ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಏನು ಬೇಕಾದರೂ ಕಲಿಬೋದು. ಅದು ಅವರ ಆಸಕ್ತಿ, ಅವರ ಬುದ್ಧಿವಂತಿಕೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನೂ ಬೇರೆಯವ್ರನ್ನ ನೋಡಿ ಅವ್ರ ರೀತಿ ಅಲ್ಲದೇ ಇದ್ರೂ ನನ್ನ ರೀತಿಯಲ್ಲಿ ಕ್ಲೌಡ್ ಕಿಚನ್ನ ನಡೆಸ್ತಾ ಇದ್ದೀನಿ. ಬೇರೆಯವರು ಬೇರೆ ಫುಡ್ಡನ್ನು ಪ್ರಿಪೇರ್ ಮಾಡಿಬಿಟ್ಟು ಸರ್ವ್ ಮಾಡ್ತಾಯಿದ್ರು. ಬಟ್ ನಾನು ನನ್ನ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಬಿಟ್ಟು ನಾನಿರುವ ಈ ಲೊಕೇಶನಲ್ಲಿ ನನ್ನ ಕಸ್ಟಮರ್ಸ್ಗೆ ಏನು ಬೇಕಾಗಿರುತ್ತೋ ಅದನ್ನು ಅರ್ಥ ಮಾಡಿಕೊಂಡು ಈ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಮಾಡ್ತಾ ಬಂದಿದ್ದೀನಿ. ಬೇರೆಯವರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅದ್ರ ಕಡೆ ಗಮನ ಕೊಡ್ದಿರಾ ನಾನು ಎಷ್ಟು ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಅದ್ರ ಕಡೆ ಗಮನ ಕೊಟ್ಬಿಟ್ಟು ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಇವಾಗ ನಾನು ಹೇಳ್ತಾ ಇರೋ ವಿಷಯಗಳು ಬಂದ್ಬಿಟ್ಟು ಬರೀ ಯೂಟ್ಯೂಬ್ ಮಾತ್ರನೇ ಲಿಮಿಟೆಡ್ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲಾಂದರೆ ಟ್ವಿಟರ್ ಆಗಿರ್ಬೋದು. ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಬಹಳಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಆ್ಯಸ್ ಎ ವ್ಯೂವರ್ಸ್ ನಾವು ಅವರ ಕಂಟೆಂಟ್ಗೆ ಇನ್ಸ್ಪೈರ್ ಆಗಿಬಿಟ್ಟು ಅವರು ಯಾವ ರೀತಿ ಮಾಡ್ತಿದ್ದಾರೆ ಅದನ್ನು ನಾವು ಮಾಡಬಲ್ಲೆವು ಅನ್ನೋ ಒಂದು ಇನ್ಸ್ಪಿರೇಷನ್ ನಮ್ಮಲ್ಲಿ ಬಂದಾಗ ನಾವೂ ಪ್ರಯತ್ನ ಪಡ್ಬೋದು. ಅದರಲ್ಲಿ ತಪ್ಪೇನಿಲ್ಲ. ನಾವು ಅವ್ರನ್ನ ನೋಡಿ ಕಾಪಿ ಮಾಡ್ತಾ ಇಲ್ಲ. ನಮ್ಮ ಸ್ಟ್ರೆಂತ್ಸ್, ಆಪರ್ಚುನಿಟೀಸ್ ಹೇಗಿದೆಯೋ ಅದಕ್ಕೆ ತಕ್ಕಂಗೆ ನಾವು ಪ್ರಯತ್ನ ಪಡ್ತೀವಿ. ಸಕ್ಸಸ್ ಅನ್ನೋದು ಒಬ್ಬೊಬ್ಬರು ಒಂದೊಂದು ರೀತಿ ಡಿಫೈನ್ ಮಾಡ್ತಾರೆ. ಕೆಲವ್ರಿಗೆ ಹೆಚ್ಚು ದುಡ್ಡು ಸಂಪಾದನೆ ಮಾಡಿದ್ರೆ ಸಕ್ಸಸ್ ಅಂತ ಅನಿಸುತ್ತೆ. ಇನ್ನು ಕೆಲವ್ರಿಗೆ ತಮ್ಮ ಓನ್ ಪ್ರಾಪರ್ಟಿ ಮನೆ ಕಟ್ಸಿದಾಗ ಸಕ್ಸಸ್ ಅಂತ ಅನಿಸುತ್ತೆ. ಮತ್ತು ಇನ್ನು ಕೆಲವ್ರಿಗೆ ವ್ಯಾಲ್ಯೂಬಲ್ ಗೋಲ್ಡ್ ಖರೀದಿ ಮಾಡಿದಾಗ, ಎಕ್ಸ್ಪೆನ್ಸಿವ್ ಕಾರ್ ಖರೀದಿ ಮಾಡಿದಾಗ, ಔಟ್ ಆಫ್ ಕಂಟ್ರಿ ಹೋದಾಗ, ಸೊ ಈ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಸಕ್ಸಸ್ಸನ್ನು ಡಿಫೈನ್ ಮಾಡ್ತಾರೆ. ಸೊ ನಾವು ಬೇರೆಯವ್ರ ಜೊತೆ ಸಕ್ಸಸ್ಸನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಗೊತ್ತಿರುತ್ತೆ ನಮ್ಮ ಲೈಫಲ್ಲಿ ನಾವು ಎಷ್ಟು ಸಕ್ಸಸ್ಸನ್ನು ಮಾಡಿರ್ತೀವಿ, ನಾವು ನಮ್ಮ ಲೈಫಲ್ಲಿ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಆ ಪ್ರಯತ್ನದಲ್ಲಿ ದೇವರು ನಮಗೆ ಎಷ್ಟು ಕೈ ಹಿಡಿದ್ಬಿಟ್ಟು ನಡ್ಸ್ಕೊತಾ ಬಂದಿದ್ದಾರೆ. ದೇವರು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಸಕ್ಸಸ್ಸನ್ನು ಕೊಟ್ಟಾಗ ಆ ಸಕ್ಸಸ್ನ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದೂ ಸಹ ತುಂಬ ಮುಖ್ಯವಾಗಿರುತ್ತೆ. ಬರೀ ಬೇರೆಯವ್ರಿಗೆ ತೋರಿಸೋದಕ್ಕೆ ಮಾತ್ರನೇ ಸಕ್ಸಸ್ಫುಲ್ ಅಂತ ಅನಿಸ್ಬಾರ್ದು. ಬಟ್ ಆ ಸಕ್ಸಸ್ನ ನಾವು ಎಂಜಾಯ್ನೂ ಸಹ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವತ್ತಿನ ನಮ್ಮ ಸಕ್ಸಸ್ ಏನಪ್ಪ ಅಂತ ಅಂದರೆ ನಾವು ಎಷ್ಟು ಫುಡ್ಡನ್ನು ಪ್ರಿಪೇರ್ ಮಾಡಿದ್ವೋ ಅಷ್ಟು ಫುಡ್ಡನ್ನು ಖಾಲಿ ಆಯಿತು. ಎಷ್ಟು ಕಸ್ಟಮರ್ಸ್ ನಮ್ಮನ್ನು ನಂಬ್ಕೊಂಡು ಆರ್ಡರ್ ಪ್ಲೇಸ್ ಮಾಡಿದ್ರೋ ಅವ್ರಿಗೆ ನಾವು 100% ಸರ್ವಿಸ್ ಮತ್ತು ಕ್ವಾಲಿಟಿ ಫುಡ್ಡನ್ನು ಕೊಟ್ಬಿಟ್ಟು ಸ್ಯಾಟಿಸ್ಫೈ ಮಾಡಿದ್ವಿ. ಸೊ ಈ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಕಸ್ಟಮರ್ಸ್ ನಮಗೆ ಪೇ ಮಾಡಿದ ದುಡ್ಡಲ್ಲಿ ನಾವು ಮಾಡಿದ ಸಂಪಾದನೆಯಲ್ಲಿ ಸ್ವಲ್ಪವನ್ನು ನಮ್ಮ ರಿಫ್ರೆಶ್ಮೆಂಟ್ಗಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ನಮ್ಮ ಸಕ್ಸಸ್ ಇದೆ ಫ್ರೆಂಡ್ಸ್. ಬೆಳಿಗ್ಗೆ 5:30ಗೆ ಎದ್ಬಿಟ್ಟು ಬಿಸ್ನೆಸ್ಗೆ ಬೇಕಾಗಿರುವ ಫುಡ್ಡನ್ನು ಪ್ರಿಪೇರ್ ಮಾಡಿ, ಕಸ್ಟಮರ್ಸ್ಗೆ ಸರ್ವ್ ಮಾಡಿ, ಕಿಚನಲ್ಲಿ ಕ್ಲೀನಿಂಗ್ ಮಾಡಿ, ಮನೇನ ಕ್ಲೀನಿಂಗ್ ಮಾಡಿ, ರೆಡಿ ಆಗಿಬಿಟ್ಟು ಟಯರ್ಡ್ ಆಗ್ದಿರ ಮಗನ್ನ ಕರ್ಕೊಂಡು ರಿಫ್ರೆಶ್ಮೆಂಟ್ಗೋಸ್ಕರ ಶಾಪಿಂಗ್ಗೆ ಬಂದಿದ್ದೀವಿ. ಇದೂ ಒಂಥರ ಸಕ್ಸಸ್ಸೇ. ಏನಾಗುತ್ತೆ ಗೊತ್ತಾ, ಒಂದೊಂದು ಸಲ ನಾವು ತುಂಬ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಕಷ್ಟಪಡ್ತೀವಿ. ಕಷ್ಟಪಟ್ಟು ದುಡಿದ ದುಡ್ಡನ್ನು ಎಂಜಾಯ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಸೊ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಆ ಎಂಜಾಯ್ಮೆಂಟ್ ಅನ್ನೋದು, ಆ ರಿಫ್ರೆಶ್ಮೆಂಟ್ ಅನ್ನೋದು ಇಲ್ಲದೇ ಇದ್ದಾಗ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ವೇಸ್ಟು ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್. ಕೆಲವರು ಇವತ್ತು ನಾವು ಎಂಜಾಯ್ ಮಾಡದೇ ಇದ್ರೆ ಏನು, ನಾಳೆ ಎಂಜಾಯ್ ಮಾಡ್ತೀವಿ, ನಾಳೆಗಾಗಿ ನಾವು ದುಡ್ಡನ್ನು ಸೇವ್ ಮಾಡಿ ಇಡ್ತಾ ಇದ್ದೀವಿ ಅಂತ ಮೆಂಟಾಲಿಟಿಯಿಂದ ಇರ್ತಾರೆ. ಅದೇ ರೀತಿಯೇ ನಮ್ಮ ಅಕ್ಕನೂ ಸಹ ಇದ್ದರು ಫ್ರೆಂಡ್ಸ್. ಇವಾಗ ನಮ್ಮ ಅಕ್ಕ ಇಲ್ಲ. ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕ ಹೇಗೆ ತೀರೋದ್ರು ಅಂತ ಹೇಳಿಬಿಟ್ಟು. ಅವಳ ಒಂದು ಜರ್ನಿನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಮನೆ ಕಟ್ಸ್ಬೇಕು, ಪ್ಲಾಟ್ ತೊಗೋಬೇಕು, ಗೋಲ್ಡ್ದು ಜ್ಯುವೆಲ್ರಿ ತೊಗೋಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಚಿಕ್ಕ ಪುಟ್ಟ ಎಂಜಾಯ್ಮೆಂಟ್ನ ಮಿಸ್ ಮಾಡಿಕೊಂಡ್ಳು. ಇವಾಗ ಅವಳು ಏನೇನು ಮಾಡಿ ಇಟ್ಟಿದ್ದಾಳೋ ಅದನ್ನು ಮಕ್ಕಳು, ಯಜಮಾನ್ರು ಅನುಭವ ಮಾಡ್ತಿದ್ದಾರೆ. ಅದನ್ನು ಅನುಭವ ಮಾಡೋದಕ್ಕೆ ನಮ್ಮ ಅಕ್ಕನೇ ಇಲ್ಲ. ಸೊ ಆ ಥರ ಸಿಚುಯೇಷನ್ ಯಾರಿಗೂ ಬರಬಾರ್ದು. ಇರೋವರೆಗೂ ನಾವು ಎಷ್ಟು ಸಂಪಾದನೆ ಮಾಡ್ತೀವೋ, ಆ ಸಂಪಾದನೆ ಮಾಡುವುದಕ್ಕೆ ಎಷ್ಟು ಸ್ಟ್ರೆಸ್ಸನ್ನು ಅನುಭವ ಮಾಡಿರ್ತೀವೋ
ಅಷ್ಟೇ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವುದಕ್ಕೆ ರಿಫ್ರೆಶ್ಮೆಂಟ್ ಕಡೆಯೂ ಸಹ ಗಮನ ಕೊಡಬೇಕು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬೈ ಬೈ. ಟೇಕ್ ಕೇರ್.